ಮೀನರಾಶಿ. ಮೀನರಾಶಿಗೆ 5ನೇ ಮನೆಯಲ್ಲಿ ಗುರು ಚತುರ್ಥಕ್ಕೆ ಬಂದಿರತಕ್ಕಂಥದ್ದು ಮತ್ತು ರಾಶಿಯನ್ನು ಗುರುವಿನ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು, ಬಂಧು ಬಳಗದ ಆಗಮನ, ಮನಸ್ಸಿಗೆ ಪ್ರಸನ್ನತೆ, ರೋಗಾದಿಗಳ ಪರಿಹಾರ, ಶುಭಮತಿ, ಕೆಟ್ಟವ್ರಿಗೂ ಒಳ್ಳೇದು ಮಾಡಬೇಕು ಅಂತನ್ನೋ ಮನಸ್ಸು ಬರ್ತದೆ ಗುರುವಿನ ದೃಷ್ಟಿ ಬಿದ್ದಾಗ ಅಂತ. ಅದು 9ನೇ ದೃಷ್ಟಿ ಬಿದ್ದಾಗ ಇನ್ನು ಬಹಳ ವಿಶೇಷವಾಗಿರ್ತಕ್ಕಂತಹ ದೃಷ್ಟಿ ಅದು. ಶನಿಗೆ 10ನೇ ದೃಷ್ಟಿಯ ಹೇಗೆ ವಿಶೇಷದಲ್ಲಿ ವಿಶೇಷವೋ ಅದಕ್ಕಿಂತ ವಿಶೇಷ ಗುರುವಿನ 9ನೇ ದೃಷ್ಟಿ, ಸ್ವಕ್ಷೇತ್ರವನ್ನು ನೋಡೋದು. ಹಾಗಾಗಿ ಮೀನರಾಶಿಯವರಿಗೆ ಒಳ್ಳೆಯದು, ಫೈನಾನ್ಸಸ್ ಬೆಟರ್ ಆಗುತ್ತೆ, ಸ್ತ್ರೀಯರಿಗೆ ಮಕ್ಕಳಿಗೆ ಒಂದು ರೀತಿಯ ಬೆಟರ್ಮೆಂಟ್ ಆಗೋದು, ರೋಗಾದಿ ಉಪದ್ರವಗಳು ಪರಿಹಾರ ಆಗ್ತಕ್ಕಂಥದ್ದು. ಆಮೇಲೆ ನೀವು ಅದನ್ನು ರಕ್ಷಣೆ ಮಾಡಿಕೊಳ್ಬೇಕು ಅಷ್ಟೇ ಹೇಳೋದು. ಒಂದು ಸತಿ ಚೆನ್ನಾಗಾಯಿತು ಅಂತಂತ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ವಹಿಸಬೇಕು. ಯಾಕಂದರೆ ಜನ್ಮದಲ್ಲಿ ವಕ್ರಿ ಶನಿ ಇನ್ನೂ ಹಾಗೇ ಇದ್ದಾನೆ, ಇನ್ನೂ ಡಿಸೆಂಬರ್ ಕೊನೆಗೋ ಯಾವಾಗಲೂ ಅವರಿಗೆ ವಕ್ರಿ ಬಿಡ್ತದೆ. ಸೊ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಆ್ಯಂಡ್ ಫೈನಾನ್ಸಸ್. ಬಟ್ ಗುರು ಈಸ್ ಮೋಸ್ಟ್ ಬೆನಿಫಿಟಿಂಗ್ ಟು ಯು ಕಂಪೇರ್ ಟು ಆಲ್ 12 ರಾಶೀಸ್. 12 ರಾಶಿಗಳಿಗೂ ಕಂಪೇರ್ ಮಾಡಿದರೆ ಮೀನರಾಶಿಯವರಿಗೆ ಗುರುವಿನ ಅನುಕೂಲ ಚೆನ್ನಾಗಿ ಅಥವಾ ವಿಶೇಷವಾಗಿ ಇರತಕ್ಕಂತಹ ತಿಂಗಳು ಅಂತಂತ ಹೇಳಬಹುದು.